ಅಂತಾರಾಷ್ಟ್ರೀಯ ಮಹಿಳಾ ದಿನದ ಪ್ರಯುಕ್ತ ಕ್ಯಾನ್ಸರ್ ಜಾಗೃತಿ ಮತ್ತು ಸ್ವಚ್ಛತೆ ಕುರಿತು ವಿಶೇಷ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಈ ಕಾರ್ಯಕ್ರಮವು ಶಿವಮೊಗ್ಗದ ನಂಜಪ್ಪ ಲೈಫ್ ಕೇರ್ ಮುಂದಾಳತ್ವ ವಹಿಸಿದ್ದು, ಶಾಹಿ ಸಂಸ್ಥೆಯ ಮಹಿಳಾ ಸಿಬ್ಬಂದಿಗೆ ಆರೋಗ್ಯ ಹಾಗೂ ಸ್ವಚ್ಛತೆ ಕುರಿತು ಮಾಹಿತಿ ನೀಡಲಾಗಿದೆ. ಇಷ್ಟು ತರದ ಕೆಲಸನ ಈಸಿಯಾಗಿ ಆದರೆ ಆಸ್ ಅ ಮಗಳಾಗಿ ತಾಯಿಯಾಗಿ ಮೋಸ್ಟ್ ಇಂಪಾರ್ಟೆಂಟ್ಲಿ ನಿಮ್ಮ ಥರನೇ ಒಬ್ಬ ಮಹಿಳೆಯಾಗಿ ಮುಂದೆ ನಿಂತ್ಕೊಂಡು ನೀವು ಪ್ರತಿದಿನ ಪಟ್ಟಿರುವಂತಹ ಸ್ಟ್ರಗಲ್ಸ್ ಹಾಗೆ ತೋರಿಸಿರುವಂತಹ ಸ್ಟ್ರೆಂತನ್ನು ಅರ್ಥ ಮಾಡಿಕೊಂಡು ನಿಮ್ಮ ಜೊತೆ ನನ್ನ ಸ್ವಲ್ಪ ಇರುವಂತಹ ಸಲಹೆಗಳನ್ನು ಶೇರ್ ಮಾಡ್ಕೊಂಡಿದ್ದೀನಿ. ಸೊ ನಿಮ್ಮನ್ನೆಲ್ಲ ನೋಡಿದಾಗ ಎಲ್ಲ ಈ ಚೌಕದಲ್ಲಿ ಶಕ್ತಿಶಾಲಿ ಪವರ್ಫುಲ್ ಬೆಳಗ್ಗೆ ಪ್ರತಿಯೊಬ್ಬರು ಮನೆ ಕೆಲಸ ಮಾಡಿಕೊಂಡು ನಿಮ್ಮ ಕುಟುಂಬದ ಎಲ್ಲ ಜವಾಬ್ದಾರಿಗಳನ್ನು ವಹಿಸಿಕೊಂಡು ಮಕ್ಕಳನ್ನ ನೋಡಿಕೊಂಡು ಮತ್ತೆ ಇಲ್ಲಿ ಕೆಲಸಕ್ಕೆ ಬಂದು ಇಲ್ಲಿ ಹಲವಾರು ಗಂಟೆಗಳ ಕಾಲ ಕೆಲಸ ಮಾಡಿ ಮತ್ತೆ ಅದೇ ಥರ ನಮ್ಮನ್ನು ಕೂಡ ಮನೆಗೆ ಹೋಗಿ ಮನೆ ಜವಾಬ್ದಾರಿಯನ್ನು ನೀವು ಇದೆಲ್ಲ ಮಾಡ್ತಾ ಇರ್ತೀರ. ಸೊ ಎಲ್ಲರೂ ಕೇಳಿದಾಗ ಎಲ್ಲ ಏನು ಕೆಲಸ ಅಂತ ಹೇಳಿದ್ರೆ ವರ್ಕರ್ಸ್ ಅಂತ ಹೇಳ್ಬೋದು. ಬಟ್ ನಾನು ಹೇಳೋದಂದ್ರೆ ಎಲ್ಲರೂ ನಾವು ಜಸ್ಟ್ ವರ್ಕರ್ಸ್ ಅಂತಲ್ಲ, ನಾವು ನಮ್ಮ ಫ್ಯಾಮಿಲಿಯ ಬ್ಯಾಕ್ ಬೋನ್ ಬೆನ್ನೆಲುಬಾಗಿ ಇರ್ತಿರ್ತೀವಿ. ಪ್ರತಿಯೊಬ್ಬ ಮಹಿಳೆ ಚೆನ್ನಾಗಿ ಆರಾಮಾಗಿದ್ದರೆ ಆ ಫ್ಯಾಮಿಲಿಯನ್ನು ನೋಡಿಕೊಂಡ್ರೆ ಮಾತ್ರ ಆ ಫ್ಯಾಮಿಲಿ ಸ್ಟ್ರಾಂಗ್ ಆಗಿ ಪವರ್ಫುಲ್ ಆಗಿ ಇರೋಕ್ಕೆ ಸಾಧ್ಯ. ಸೊ ಪ್ರತಿಯೊಬ್ಬ ಮಹಿಳೆಯ ಸ್ಟ್ರೆಂತ್ ಅಂದರೆ ಇರುವಂತಹ ಬಲದ ಬಗ್ಗೆ ಮಾತಾಡಬೇಕಂತ ಹೇಳಿದ್ರೆ ನಮ್ಮೆಲ್ಲರಲ್ಲೂ ಅದ್ಭುತವಾದ ಈ ಸ್ಟ್ರೆಂತ್ ಇರುತ್ತೆ. ಸೊ ನಾನು ಹೇಳಿದಾಗ ಇದೆಲ್ಲ ಜವಾಬ್ದಾರಿನ ನಾವು ನಡೆಸ್ತಾ ಇರ್ತೀವಿ. ಆ್ಯಂಡ್ ಈ ಜವಾಬ್ದಾರಿನ ನಾವು ಮಲ್ಟಿ ಟಾಸ್ಕಿಂಗ್ ಅಂದರೆ ನಾವು ಮನೆಯದಲ್ಲದೆ ಇದು ಕೆಲಸದಲ್ಲದೆ ಪ್ರತಿಯೊಂದು ಅದೇ ಗಂಡಸರಾದರೆ ಇದನ್ನೆಲ್ಲ ಮಾಡಲಿಕ್ಕಾಗೋದಿಲ್ಲ. ಅವರು ಪ್ರಾಕ್ಟೀಸಲ್ಲಿ ಒಬ್ಬಳು ಪೇಷಂಟ್ ಬಂದಿದ್ದೀನಿ ಹಾಗೆ ಬೇರೆ ಗಾರ್ಮೆಂಟಲ್ಲಿ ಸ್ವಲ್ಪ ಫ್ಯಾಕ್ಟ್ರಿ ಬರ್ತಾರೆ. ಅವ್ರು ಬಂದಾಗ ಅವ್ರು ಮೇನ್ ಕನ್ಸರ್ನ್ ಅಂತ ಹೇಳಿದ್ರೆ ನನಗೆ ತುಂಬ ಸುಸ್ತಾಗ್ತಾ ಇದೆ, ಏನು ಕೆಲಸ ಮಾಡೋಕ್ಕಾಗ್ತಾ ಇಲ್ಲ ಅಂತೆ ಮಾಡಬೇಕಂತ ತುಂಬ ಮುಂಚೆ ಚೆನ್ನಾಗಿ ಲಲ್ಲಕ್ಕಿಂದ ಚೆನ್ನಾಗಿ ಆ್ಯಕ್ಟಿವ್ ಆಗಿದೆ, ಈಗ ತುಂಬ ಸುಸ್ತಾಗಿ ಹೋಗಿದ್ದೀನಿ. ಸೊ ಎಲ್ಲ ಇವ್ಯಾಲ್ಯೂಯೇಟ್ ಮಾಡಿ ಇದು ಮಾಡಿದಾಗ ಗೊತ್ತಾಯ್ತು ಅವಳಿಗೆ ಗೈನಕಾಲಜಿಸ್ಟ್ ಈಗ ಪ್ರಾಬ್ಲಮ್ ಇರೋದು ಬರ್ತಾರೆ. ಸೊ ಶಿ ಹ್ಯಾಡ್ ಹೆವಿ ಬ್ಲೀಡಿಂಗ್ ಮತ್ತು ಬ್ಲಡ್ ಟೆಸ್ಟ್ ಎಲ್ಲ ಮಾಡಿದಾಗ ಅನಿಮಿಯಾ ಅಂದರೆ ರಕ್ತ ತುಂಬಾನೇ ಕಡಿಮೆ ಇತ್ತು. ನಾರ್ಮಲ್ ಆಗಿ ಅಟ್ಲೀಸ್ಟ್ 11 ಗ್ರಾಮಿನ ಮೇಲೆ ಇರಬೇಕಾಗಿರೋ ಹಿಮೋಗ್ಲೋಬಿನ್ ಅವಳಲ್ಲಿ 6.5ಕ್ಕೆ ಬಂದು ನಿಂತಿತ್ತು. ಸೊ ನಾನು ಅದೇ ಹೇಳಿದೆ, ನಿಮ್ಗೆ ಯಾವಾಗಿಂದ ಪೀರಿಯಡ್ಸ್ ಪ್ರಾಬ್ಲಮ್ ಇದೆ? ಸುಮಾರು ವರ್ಷ 4-5 ವರ್ಷದಿಂದ ಪ್ರಾಬ್ಲಮ್ ಇದೆ ಅಂತ. ಬಟ್ ನನಗೆ ಸುಸ್ತೇನು ಆಗ್ತಿರಲಿಲ್ಲ. ಸೊ ಆಯಿತು, ಕ್ಲೀನಿಂಗ್ ಜಾಸ್ತಿ ಆಗಿ ಏನು ಮಾಡ್ತಿದ್ವಿ ಇಲ್ಲ ಹಿಂಗೆ ಕೇಳ್ತಿದ್ದೆ. ನಾನು ಕೆಲಸ ಮಾಡೋಣ, ನನಗೂ ಬಿಸಿ ಇದೆ. ಅಕ್ಕ ಕೇಳಿದಾಗ ಅವ್ರು ಯಾರೋ ಡಾಕ್ಟರ್ ಏನೋ ಹೋಗಿದ್ದು ಟ್ಯಾಬ್ಲೆಟ್ಸ್ ತೊಗೊಂಡಿದ್ದೆ, ಮೆಡಿಕಲಲ್ಲಿ ಏನೋ ಕೇಳಿದ್ದೆ ತೊಗೊಂಡಿದ್ದೆ. ಬಟ್ ಈಗ ನನಗೇನು ನಾನು ಮೊನ್ನೆ ಮಾಡ್ತಿದ್ದ ಕೆಲಸ ಯಾವುದು ಅಂತ ಮಾಡೋಕ್ಕಾಗ್ತಾ. ಹಾಗಾಗಿ ಯಾಕೆ ಮುಂಚೆನೇ ಯಾಕೆ ತೋರಿಸ್ಕೊಂಡು ಇಷ್ಟು ವರ್ಷದಿಂದ ಪ್ರಾಬ್ಲಮ್ ಇರಬೇಕಾದ್ರೆ ಯಾಕೆ ತೋರಿಸ್ಕೊಂಡಿಲ್ಲ ಅಂತ ಹೇಳಿದಾಗ ಅವ್ರು ಹೇಳಿ ಬಂದಿಲ್ಲ. ಇಲ್ಲ ಮೇಡಮ್, ಇದು ನನ್ನ ಮಕ್ಕಳಿಗೆ ಎಕ್ಸಾಮ್ಸ್ ಇತ್ತು, ಆಮೇಲೆ ನಮ್ಮ ತಂದೆ ತಾಯಿಗೆ ಅವ್ರು ಹುಷಾರಿರಲಿಲ್ಲ, ಅವ್ರು ನೋಡ್ಕೊಂಡೆ, ಮತ್ತು ಹಸ್ಬೆಂಡ್ಗೆ ಏನೋ ಫ್ರ್ಯಾಕ್ಚರ್ ಆಯಿತು, ಅವ್ರು ನೋಡ್ಕೊಂಡೆ. ಸೊ ಅಲ್ಟಿಮೇಟ್ಲಿ ನಾನು ಕೇಳಿದ್ದು ಒಂದೇ ಪ್ರಶ್ನೆ, ನನ್ನ ಸಂಸಾರಕ್ಕೆಲ್ಲ ನೀವು ನೋಡ್ಕೊಳ್ತೀರಾ, ಬಟ್ ಅಕಸ್ಮಾತ್ ನಿಮಗೇನಾರು ಆದರೆ ನೀವು ನೋಡ್ಕೊಳ್ಳೋದು ನಿಮ್ಮ ಫ್ಯಾಮಿಲಿಯಲ್ಲಿ ಯಾರು ನೋಡ್ಕೊಳ್ತಾರೆ ಅಲ್ವಾ? ನಾನು ಹೇಳೋದೇನೆಂದರೆ ನಮ್ದು ಫಸ್ಟ್ ನಾವು ಪ್ರಯಾರಿಟಿ ನೋಡ್ಕೊಳ್ಬೇಕು. ನಮ್ಮ ನೋಡ್ಕೊಳ್ಳೋದು ನಮ್ಮ ಫಿಸಿಕಲ್ ಹೆಲ್ತ್ ಇರ್ಬೋದು ಅಥವಾ ಮೆಂಟಲ್ ಹೆಲ್ತ್ ಇರ್ಬೋದು, ಅದನ್ನು ನಾವು ಪ್ರಯಾರಿಟಿ ಮಾಡ್ಕೊಂಡು ನೋಡ್ಕೊಳ್ಳೋದು ಅದು ಸೆಲ್ಫಿಶ್ನೆಸ್ ಇಲ್ಲ. ಅದು ಯಾಕಂದರೆ ನಮ್ಮನ್ನು ನಾವು ನೋಡ್ಕೊಂಡಾಗ ನಮ್ಮ ಫ್ಯಾಮಿಲಿ ಸ್ಟ್ರಾಂಗ್ ಆಗಿರುತ್ತೆ. ನಾವು ಆವಾಗ ಇನ್ನು ನಾವು ಇವತ್ತೇನು ಕೊಡ್ತಾ ಇದ್ದೀವಿ ಅದ್ರದ್ದು 10ರಷ್ಟು ಕೊಡ್ಬೋದು. ನಾವು ಖುಷಿಯಾಗಿರ್ತೀವಿ, ಸ್ಟ್ರಾಂಗ್ ಆಗಿರ್ತೀವಿ. ಆಸ್ ಅ ಗೈನಕಾಲಜಿಸ್ಟ್ ನಾವು ಕೆಲವು ಸಿಂಪ್ಟಮ್ಸ್ ಅಥವಾ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ಸ್ ಅಂದರೆ ಯಾವಾಗ ನೆಗ್ಲೆಕ್ಟ್ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ನಿಮ್ಗೆ ಏನಾದರೂ ಅಕಸ್ಮಾತ್ ಪ್ರತಿ ತಿಂಗಳು ಪೀರಿಯಡ್ಸ್ ಆಗಬೇಕಾದ್ರೆ ತುಂಬ ಬ್ಲೀಡಿಂಗ್ ಆಗಿ ಕ್ಲಾಟ್ಸ್ ಥರ ಹೋಗ್ತಿದೆ ಅಂತ ಹೇಳಿದ್ರೆ ಒಂದು ಚೆಕ್ ಮಾಡಿಸ್ಕೊಂಡು ಏನಾದರೂ ಗೆಡ್ಡೆ ಬರೋದು, ಪಾಲಿಪ್ಪು, ಫೈಬ್ರೈಡ್ಸ್ ನಮಗೆ ಕಾನ್ಫಿಡೆನ್ಸ್ ಸುಮಾರು ಸಲ ಇರೋದಿಲ್ಲ. ಸೊ ನಮ್ಮ ಸ್ಟ್ರೆಂತ್ ಬಗ್ಗೆ ನಾವು ತಿಳ್ಕೊಂಡು ನಾವು ಇನ್ಫ್ಯಾಕ್ಟ್ ಬರೀ ಮಹಿಳೆಯರು ಅನ್ನೋದಕ್ಕಿಂತ ಸೂಪರ್ ಹೀರೋಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಇಷ್ಟು ಥರದ ಕೆಲಸನ ಈಸಿಯಾಗಿ
ಆದರೆ ಆ್ಯಸ್ ಅ ಮಗಳಾಗಿ ತಾಯಿಯಾಗಿ ಮೋಸ್ಟ್ ಇಂಪಾರ್ಟೆಂಟ್ಲಿ ನಿಮ್ಮ ಥರನೇ ಒಬ್ಬ ಮಹಿಳೆಯಾಗಿ ನೀವು ಮುಂದೆ ನಿಂತ್ಕೊಂಡು ನೀವು ಪ್ರತಿದಿನ ಪಟ್ಟಿರುವಂತಹ ಸ್ಟ್ರಗಲ್ಸ್ ಹಾಗೆ ತೋರಿಸಿರುವಂತಹ ಸ್ಟ್ರೆಂತನ್ನು ಅರ್ಥ ಮಾಡಿಕೊಂಡು ನಿಮ್ಮ ಜೊತೆ ನನ್ನ ಸ್ವಲ್ಪ ಇರುವಂತಹ ಸಲಹೆಗಳನ್ನು ಶೇರ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ನಿಮ್ಮನ್ನೆಲ್ಲ ನೋಡಿದಾಗ ಎಲ್ಲ ಈಚ್ ಆಫ್ ದ ವೆರಿ ಶಕ್ತಿಶಾಲಿ ಪವರ್ಫುಲ್ ಬೆಳಗ್ಗೆ ಪ್ರತಿಯೊಬ್ಬರು ಮನೆ ಕೆಲಸ ಮಾಡಿಕೊಂಡು ನಿಮ್ಮ ಕುಟುಂಬದ ಎಲ್ಲ ಜವಾಬ್ದಾರಿಗಳನ್ನು ವಹಿಸ್ಕೊಂಡು ಮಕ್ಕಳನ್ನ ನೋಡಿಕೊಂಡು ಮತ್ತು ಇಲ್ಲಿ ಕೆಲಸಕ್ಕೆ ಬಂದು ಇಲ್ಲಿ ಹಲವಾರು ಗಂಟೆಗಳ ಕಾಲ ಕೆಲಸ ಮಾಡಿ ಸಹೋದ್ಯೋಗಿಗಳು ಏನು ನಮ್ಮಲ್ಲಿದ್ದಾರೆ. ಸೊ ಈ ನಮ್ಮ ಕಾಂಪೌಂಡಲ್ಲಿ ಹೆಚ್ಚು ಕಡಿಮೆ ಒಂದು 8,000 to 10,000 ಜನ ಮಹಿಳಾ ಸಹೋದ್ಯೋಗಿಗಳಿದ್ದಾರೆ. ಸೊ ನಮ್ಮ ಈ ಯೂನಿಟಲ್ಲಿ 1,300 ರಿಂದ 400 ಜನ ಇದ್ದಾರೆ. ಅದರಲ್ಲಿ ನಮ್ಮ ಗಾರ್ಮೆಂಟ್ ಇಂಡಸ್ಟ್ರಿ ಅಥವಾ ಟೆಕ್ಸ್ಟೈಲ್ ಇಂಡಸ್ಟ್ರಿನಲ್ಲಿ 80 ರಿಂದ 90% ಮಹಿಳಾ ಸಹೋದ್ಯೋಗಿಗಳೇ ಇರ್ತಾರೆ. ಪುರುಷ ಸಹೋದ್ಯೋಗಿಗಳು 10%, 110ರಿಂದ 5% ಸಿಗ್ತದೆ. ದೇಶದಲ್ಲಿ ನಮ್ಮ ಭಾರತ ದೇಶದಲ್ಲಿ ಎಕ್ಸ್ಪೋರ್ಟ್ ಅಥವಾ ಸರ್ಕಾರಕ್ಕೆ ಅಥವಾ ಭಾರತ ದೇಶಕ್ಕೆ 15 ರಿಂದ 20% ಬೆನಿಫಿಟ್ಸ್ ಗಾರ್ಮೆಂಟ್ ಇಂಡಸ್ಟ್ರಿ ಮಹಿಳಾ ಸಹೋದ್ಯೋಗಿಗಳಿಂದಲೇ ಸಿಗ್ತಾರೆ. ಸೊ ಹಾಗಾಗಿ ನಮ್ಮ ಸಂಸ್ಥೆ ಸ್ಟಾರ್ಟ್ ಮಾಡಿದಾಗ ಎಲ್ಲರೂ ಗೊತ್ತಿರೋ ಹಾಗೆ ಮಹಿಳೆಗೆ ಸರಳ ಔಷಧ ಅಂದ್ಬಿಟ್ಟು 1954ರಲ್ಲಿ ಸ್ಟಾರ್ಟ್ ಮಾಡಿದವರು. ಸೊ ಚಿಕ್ಕ ರೂಮಲ್ಲಿ ಒಂದು 20 by 30 ಚಿಕ್ಕ ಜಾಗದಲ್ಲಿ ಸ್ಟಾರ್ಟ್ ಮಾಡಿದ್ರು. ಅವರ ಸ್ನೇಹಿತರು ಮತ್ತು ಎಲ್ಲ ಸೇರಿ ಒಂದು